ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನಿವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಯಾವ ಥರ ಬ್ಲೌಸ್ಗೆ ಸ್ಲೀವ್ಸ್ ಡಿಸೈನ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೀರೆ ಒಂದು ಕಲರು, ಬ್ಲೌಸ್ ಒಂದು ಕಲರ್ ಬಂದಾಗ ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಟ್ಟಿಂಗು ಸ್ಟಿಚ್ಚಿಂಗು ಎರಡೂ ಮಾಡಿ ತೋರಿಸ್ತೀನಿ. ಮೊದಲಿಗೆ ಸ್ಲೀವ್ನ ನಾವು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ಯಾವ ಮೆಜರ್ಮೆಂಟಿಗೆ ನಾವು ಕಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವೋ ಆ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ನೋಡಿ, ಸ್ಲೀವ್ ಲೆಂತ್ ಬಂದುಬಿಟ್ಟು 7 ಇಂಚು, ಅಗಲ ಬಂದುಬಿಟ್ಟು ಲೂಸ್ ಬಂದುಬಿಟ್ಟು 9 ಇಂಚು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗು ಮತ್ತು ಮೇನ್ ಪೀಸ್ ಎರಡೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಯಾರಿಲಿಂದ ನೋಡಿ ಈ ಥರ 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಇದು ನೋಡಿ 5 ಇಂಚು ಉದ್ದ ತಗೊಂಡಿದ್ದೀನಿ. ಅಗಲ ಬಂದುಬಿಟ್ಟು ಫೋಲ್ಡಿಂಗಲ್ಲಿದೆ, ಫೋಲ್ಡಿಂಗಲ್ಲಿ ಅಗಲ ಬಂದುಬಿಟ್ಟು 15 ಇಂಚು, ಅಲ್ಲಿಗೆ 30 ಇಂಚು ತಗೊಂಡಿದ್ದೀನಿ. ಈ ಥರ 2 ಪೀಸ್ನ ಕಟ್ ಮಾಡಿ ಇಟ್ಕೊಬೇಕು. ಇದಕ್ಕೆ ಲೈನಿಂಗು ಈಗ ನೋಡಿ, ಲೈನಿಂಗು ಸ್ಲೀವ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡು ಈ ಥರ ಎರಡೂ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೆಳಕ್ಕೆ 3 ಇಂಚು ಅಥವಾ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಮೇಲಿಂದ ಕೆಳಕ್ಕೆ 3 ಇಂಚು ಅಥವಾ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 3.5 ಇಂಚಿಗೆ ಇಡೋಣ ಅಂತಿದ್ದೀನಿ. 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮೇಲ್ಗಡೆ ಬಂದುಬಿಟ್ಟು 2.25 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ, 2.25 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ಆ ಮಾರ್ಕಿಗೆ ಈ ಥರ ಸ್ಕೇಲ್ನ ಇಕ್ಬಿಟ್ಟು 2 ಮಾರ್ಕಿಗೆ ಈ ಥರ ಸ್ಕೇಲ್ನ ಇಟ್ಟು ಈ ಥರ ಕ್ರಾಸಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ಥರ ಲೈನ್ನ ಡ್ರಾ ಮಾಡಿಕೊಂಡು ಈಗ ಇದನ್ನು ನೋಡಿ ಕಟ್ ಮಾಡ್ಕೊಬೇಕು. ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು. ಈಗ ಈ ಪೀಸ್ನ ಕಟ್ ಮಾಡಿರ್ತೀವಲ್ಲ ಆ ಪೀಸ್ನ ಹಂಗೆ ಇಟ್ಕೊಂಡಿರಿ. ನೋಡಿ, ಈ ಥರ ಓಪನ್ ಮಾಡಿದಾಗ ನಮಗೆ ಈ ಥರ ವಿ ಶೇಪ್ ಬರುತ್ತೆ. ಈಗ ಇದನ್ನು ಮೇನ್ ಪೀಸ್ ಮೇಲೆ ಇಕ್ಕಿ ಸ್ಟಿಚ್ ಮಾಡ್ಕೊಬೇಕು ನಾವು. ನೋಡಿ, ಮೇನ್ ಪೀಸ್ ಮೇಲೆ ಇದನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಅದು ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದಂತ ಈಗ ತೋರಿಸ್ತೀನಿ. ನೋಡಿ, ಪೀಸ್ದು ಸೀದಾ ಇರೋದು ಮೇಲೆ ಬರಬೇಕು. ಅದ್ರ ಮೇಲೆ ನಾವು ಲೈನಿಂಗ್ನ ಇಟ್ಕೊಬೇಕು. ಇಟ್ಕೊಂಡು ನೋಡಿ, ಕೆಳಗಡೆ ಸೈಡ್ ಈ ಥರ ಎರಡನ್ನೂ ಸಮವಾಗಿ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟ್ರೈಟಕ್ಕೆ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ, ನೀಟಾಗಿ ಸೆಟ್ ಮಾಡ್ಕೊಬೇಕು. ಪಿನ್ಸಿಂದ ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ವಿ ಶೇಪ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಆ ಶೇಪಲ್ಲಿ ನೀಡಲ್ನ ನಿಲ್ಲಿಸ್ಬಿಟ್ಟು ಈ ಥರ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ಶೇಪ್ ನೀಟಾಗಿ ಬರುತ್ತೆ. ಪಿನ್ಸ್ನ ತೆಗೆದುಬಿಟ್ಟು ಈಗ ಮೇನ್ ಪೀಸು ಒಳಗಡೆ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ ನ್ಯಾಚ್ ಹೊಡ್ಕೊಬೇಕು. ನಾವು ಹಾಕಿರೋ ಸ್ಟಿಚ್ಚು ಕಟ್ ಆಗದಿರ ಈ ಥರ ನ್ಯಾಚನ್ನ ಹೊಡ್ಕೊಳ್ಳಿ. ಈ ಥರ ನ್ಯಾಚ್ ನೋಡಿಕೊಂಡು ನೋಡಿ, ಇದನ್ನು ಈ ಥರ ಸೀದಾ ಮಾಡ್ಕೊಳ್ಳಿ. ಈ ಥರ ಸೀದಾ ಮಾಡಿಕೊಂಡು ಈಗ ಲೈನಿಂಗು ಮತ್ತು ಮೇನ್ ಪೀಸ್ನ ಎರಡನ್ನೂ ಸಮವಾಗಿ ಇಟ್ಕೊಂಡು ಕಿನಾರಿ ಸ್ಟಿಚ್ ಹಾಕಬೇಕು. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಎರಡನ್ನೂ ಸಮ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಸೆಟ್ ಮಾಡ್ಕೊತ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಶೇಪಲ್ಲಿ ನೀಡಲ್ನ ನಿಲ್ಲಿಸ್ಬಿಟ್ಟು ಈ ಥರ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ಮತ್ತೆ ಸೇಮ್ ಅದೇ ಥರನೇ ಸ್ಟಿಚ್ ಹಾಕ್ಕೊಬೇಕು. ಕಿನಾರಿ ಸ್ಟಿಚ್ಚು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಕೆಳಗಡೆ ಸೈಡೂ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಇಟ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಯಾವುದೂ ಕೆಳಗೆ ಮೇಲೆ ಆಗಬಾರ್ದು, ಸಮವಾಗಿರಬೇಕು. ಸಮವಾಗಿಕೊಂಡು
ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೋಡಿ ಸುತ್ತಲೂ ಲೈನಿಂಗು ಮತ್ತು ಮೇನ್ ಪೀಸ್ನ ಜಾಯಿಂಟ್ ಮಾಡ್ಕೊಬೇಕು. ಲೈನಿಂಗ್ ಸಮಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗಂತೂ ಮೇನ್ ಪೀಸ್ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಟ್ರಿಮ್ ಮಾಡ್ಕೊಂಬಿಡಬೇಕು. ಲೈನಿಂಗ್ ಸಮಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ನಾವು ಸೀರೆಯಿಂದ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೀಸ್ನ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಬೇಕು. ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಸೈಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ಸೈಡು ಆ ಮಾರ್ಕಿಂದ 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ಆ 2 ಇಂಚ್ ಮತ್ತೆ 2 ಇಂಚಿಗೆ ಇದೇ ಥರನೇ 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾವು ಎಷ್ಟು ಬಟ್ಟೆ ತೊಗೊಂಡಿರ್ತೀವೋ ಅಷ್ಟಕ್ಕೂ ಅದೇ ಥರನೇ ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನ್ಯಾಚ್ ಹೊಡ್ಕೊಬೇಕು. ಸೆಂಟ್ರಲ್ಲಿನೂ ಕೆಳಗಡೆ ಮತ್ತು ಮೇಲ್ಗಡೆ ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ಈ ಥರ ನ್ಯಾಚ್ ಹೊಡ್ಕೊಂಡು ನಾವು ಮಾರ್ಕ್ ಮಾಡಿರ್ತೀವಲ್ಲ 2 ಇಂಚಿಗೆ ಅಲ್ಲೂ ಸಹ ನ್ಯಾಚ್ ಹೊಡ್ಕೊಬೇಕು. ನೋಡಿ ನ್ಯಾಚ್ ನಮಗೆ ಕಾಣಿಸ್ಬೇಕು, ಆ ಥರ ನ್ಯಾಚ್ ಹೊಡ್ಕೊಳ್ಳಿ. ನಾವು ಎಷ್ಟು ಮಾರ್ಕ್ ಮಾಡಿರ್ತೀವೋ ಅಷ್ಟು ಮಾರ್ಕ್ಗೂ ಇದೇ ಥರನೇ ನ್ಯಾಚ್ ಹೊಡ್ಕೊಬೇಕು. ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ಈಗ ನೋಡಿ ಇಲ್ಲೂ ಕೂಡ ನ್ಯಾಚ್ ಹೊಡ್ಕೊಂಡಿದ್ದೀವಿ ನಾವು. ಈಗ ಇದನ್ನು ಓಪನ್ ಮಾಡಿಕೊಂಡು ಸೆಂಟ್ರ್ ನ್ಯಾಚ್ ಹೊಡಿತಿರ್ತೀವಲ್ಲ ಅಲ್ಲಿಂದ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಒಂದೊಂದೇ ನ್ಯಾಚನ್ನ ಈ ಥರ ತಗೊಂಡು ಫೋಲ್ಡ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಫ್ರಿಲ್ಸ್ನ ಇಟ್ಕೊಳ್ಳಿ. ಮಿಷನ್ ಸೈಡಿಗೆ ನೋಡಿ ನಾನು ಈ ಥರ ಫ್ರಿಲ್ಸ್ನ ಇಟ್ಕೊತಾ ಇದ್ದೀನಿ. ನ್ಯಾಚನ್ನ ಈ ಥರ ಇಟ್ಕೊಂಡು ಅಲ್ಲಿಗೆ ಫೋಲ್ಡ್ ಮಾಡ್ಕೊಬೇಕು. ನೋಡಿ ಈ ಥರ ನಾವು ಎಷ್ಟು ನ್ಯಾಚ್ ಹೊಡೆದಿರ್ತೀವೋ ಅಷ್ಟು ನ್ಯಾಚನ್ನು ಇದೇ ಥರನೇ ಫ್ರಿಲ್ಸ್ನ ಇಟ್ಕೊಳ್ಳಿ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಈ ಥರ ತಿರುಗಿಸ್ಬಿಟ್ಟು ನಾವು ಆ ಸೈಡ್ ಯಾವ ಸೈಡ್ ಇಕ್ಕಿರ್ತೀವೋ ಅದಕ್ಕೆ ಆಪೋಸಿಟ್ ಸೈಡ್ ಇಟ್ಕೊಬೇಕು ಫ್ರಿಲ್ಸ್ನ. ನೋಡಿ ಅದು ಈ ನಮ್ಮ ಕಡೆ ತಿರುಗಿದೆ. ಈಗ ಇದು ನಮ್ಗೆ ಆಪೋಸಿಟ್ ಸೈಡ್ ನೋಡಿ ಮೇಲಕ್ಕೆ ಈ ಥರ ಮಿಷಿನ್ ಸೈಡಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ಥರ ಫ್ರಿಲ್ಸ್ನ ಇಟ್ಕೊಳ್ಳಿ. ಈ ಥರ ನ್ಯಾಚ್ ಹೊಡೆದಿರ್ತಿರಲ್ಲ ಆ ನ್ಯಾಚನ್ನ ಹಿಡ್ಕೊಂಡು ಈ ಥರ ಮೇಲಕ್ಕೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಈ ಥರ ಫ್ರಿಲ್ಸ್ನ ಇಟ್ಕೊಳ್ಳಿ. ನೋಡಿ ನಮಗೆ ಈ ಥರ ಇರುತ್ತೆ. ಈಗ ಸೆಂಟ್ರ್ ನ್ಯಾಚ್ ಇರುತ್ತಲ್ಲ ನೋಡಿ ಆ ನ್ಯಾಚ್ಗೆ ಇವಾಗ ಆ ಕಡೆ ಸೈಡ್ ನಾವು ಫ್ರಿಲ್ಸ್ನ ಜೋಡಿಸ್ಕೊಬೇಕು. ನೋಡಿ ಒಂದೊಂದೇ ಫ್ರಿಲ್ನ ತಗೊಂಡು ಈ ಥರ ಸೆಂಟ್ರಿಗೆ ಈ ಥರ ಬರೋ ಥರ ಒಂದ್ರ ಪಕ್ಕದಲ್ಲಿ ಒಂದು ಬರೋ ಥರ ಈ ಥರ ಇಟ್ಕೊಂಡು ನೋಡಿ ಈ ಥರ ಜೋಡಿಸ್ಕೊಳ್ಳಿ. ಎಲ್ಲ ಫ್ರಿಲ್ಸ್ನೂ ಈ ಥರ ಜೋಡಿಸ್ಕೊಬೇಕು. ಆ ನ್ಯಾಚ್ ಹತ್ರಕ್ಕೆ ಬರಬೇಕು. ಈ ಥರ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಈಗ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಈ ಸೈಡು ಸ್ಟಿಚ್ ಹಾಕಿದ ನಂತರ ಇನ್ನೊಂದು ಸೈಡು ನೋಡಿ ಇನ್ನೊಂದು ಸೈಡು ಫ್ರಿಲ್ಸ್ ಇರುತ್ತಲ್ಲ ಇನ್ನು ಹಾಫ್ ಫ್ರಿಲ್ ಇರುತ್ತಲ್ಲ ಆ ಹಾಫ್ ಫ್ರಿಲ್ಸ್ನೂ ಇದೇ ಥರನೇ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಒಂದೊಂದೇ ಫ್ರಿಲ್ನ ತಗೊಂಡು ಈ ಥರ ಜೋಡಿಸ್ಕೊಳ್ಳಿ. ಆವಾಗ ನಮಗೆ ವಿ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಜೋಡಿಸ್ಕೊಂಡು ಈಗ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಅದು ಸ್ಟಿಪ್ಪಾಗಿ ಕೂರ್ಬಿಡುತ್ತೆ, ಅಲ್ಲಾಡಲ್ಲ. ಇನ್ನು ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ಲೈನಿಂಗು ನೋಡಿ ಇದನ್ನು ಲೈನಿಂಗ್ ಮೇಲಕ್ಕೆ ಇಟ್ಕೊಂಡು ಸುತ್ತಲೂ ಒಂದು 1/2 ಇಂಚು ಲೈನಿಂಗ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ಮೇನ್ ಪೀಸ್ ಮೇಲಕ್ಕೆ ಲೈನಿಂಗ್ನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ.
ಥರ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ಗಿಂತ ಎಕ್ಸ್ಟ್ರಾ ಇರುತ್ತಲ್ಲ ಲೈನಿಂಗ್ ಮಾತ್ರ ಸ್ಟಿಚ್ಗಿಂತ ಹೆಚ್ಚಾಗಿರೋದು ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಇರುತ್ತೆ ಇನ್ಸೈಡ್ ಫಿನಿಶಿಂಗು. ಈಗ ನೋಡಿ ಇದನ್ನು ತಗೊಂಡು ಈ ಥರ ವಿ ಶೇಪಲ್ಲಿ ನೀಟಾಗಿ ನೋಡಿಕೊಂಡು ವಿ ಶೇಪ್ಗೆ ಕರೆಕ್ಟಾಗಿ ಇಟ್ಕೊಂಡು ಆ ವಿ ಶೇಪು ಈ ವಿ ಶೇಪು ಎರಡನ್ನೂ ಇಟ್ಕೊಂಡು ಮೇಲ್ಗಡೆ ನೋಡಿ ಈ ಥರ ನೀಟಾಗಿ ಪಿನ್ಸಿಂದ ಸೆಕ್ಯೂರ್ ಮಾಡ್ಕೊಬೇಕು. ಇನ್ನೊಂದು ಸೈಡು ಅದೇ ಥರನೇ ಈ ಥರ ಪಿನ್ಸಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ ನಂತರ ಸೆಂಟ್ರಲ್ಲೂ ಅಷ್ಟೇ ವಿ ಶೇಪ್ನ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಪಿನ್ ಸಹಾಯದಿಂದ ಈ ಥರ ಸೆಕ್ಯೂರ್ ಮಾಡ್ಕೊಬೇಕು. ಈ ಥರ ಮಾಡಿಕೊಂಡು ಈಗ ಶೇಪ್ ಯಾವ ಥರ ಇರುತ್ತೋ ಅದೇ ಥರನೇ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಪಿನ್ಸ್ ನಮಗೆ ಅಡ್ಡ ಬಂದರೆ ತೆಗೆದುಬಿಟ್ಟು ಈ ಥರ ನೀಟಾಗಿ ಶೇಪಲ್ಲಿ ನೀಡಲನ್ನ ನಿಲ್ಲಿಸ್ಬಿಟ್ಟು ನೋಡಿ ಈ ಥರ ತಿರುಗಿಸ್ಕೊಳ್ಳಿ. ಆವಾಗ ಶೇಪ್ ನೀಟಾಗಿ ಬರುತ್ತೆ. ಈ ಥರ ಮತ್ತು ಇನ್ನೊಂದು ಸೈಡು ಅದೇ ಥರನೇ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಈಗ ನಾವು ಡಿಸೈನ್ ಕಟ್ ಮಾಡಬೇಕಾದ್ರೆ ನೋಡಿ ಇನ್ಸೈಡ್ ಈ ಥರ ಇರುತ್ತೆ. ಡಿಸೈನ್ ಕಟ್ ಮಾಡಬೇಕಾದ್ರೆ ವಿ ಶೇಪ್ ಕಟ್ ಮಾಡ್ತೀವಲ್ಲ ಆವಾಗ ಒಂದು ಪೀಸ್ ಮಿಕ್ಕಿರುತ್ತಲ್ಲ ನೋಡಿ ಈ ಪೀಸ್ನ ತೊಗೊಂಡು ಈ ಥರ ಇಟ್ಕೊಂಡು ಆ ಪೀಸ್ ಪಕ್ಕದಲ್ಲೇ ನೋಡಿ ಈ ಥರ ಸ್ಟಿಚ್ ಬರಬೇಕು. ಪೀಸ್ ಮೇಲೆ ಬರಬಾರ್ದು, ಪೀಸ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ಶೇಪ್ ನಮಗೆ ನೀಟಾಗಿ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಆವಾಗ ಆ ಸ್ಟಿಚ್ಗಿಂತ ಮೇಲೆ ಇರುತ್ತಲ್ಲ ಅದನ್ನು ಟ್ರಿಮ್ ಮಾಡ್ಕೊಂಬಿಡಬೇಕು. ನೋಡಿ ಈ ಥರ ಸ್ಟಿಚ್ಗಿಂತ ಮೇಲೆ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಮಗೆ ಶೇಪು ನೀಟಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಈಗ ಲೇಸ್ ಹಾಕ್ಕೊಬೇಕು. ನೋಡಿ ಈ ಥರ ಲೇಸ್ನ ನಮ್ಗೆ ಯಾವ ಕಲರ್ ಬೇಕೋ ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರ್ಗೆ ನೋಡಿ ಈ ಥರ ಲೇಸ್ನ ಹಾಕ್ಕೊಳ್ಳಿ. ಈ ಥರ ವಿ ಶೇಪ್ಗೆ ಹಾಕ್ಕೊಂಡ ನಂತರ ಕೆಳಗಡೆ ಸೈಡೂ ಲೇಸ್ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಫಿನಿಶಿಂಗು. ನೋಡಿ ನಮಗೆ ಈ ಥರ ಇರುತ್ತೆ. ಈಗ ನಮಗೆ ರೆಡಿ ಆಯಿತು ಸ್ಲೀವ್ ಡಿಸೈನು. ನೋಡಿ ಈ ಥರ ಇರುತ್ತೆ. ಕೆಳಗಡೆನೂ ಲೇಸ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಷ್ಟು ಸಿಂಪಲ್ಲಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಸ್ಲೀವ್ ಡಿಸೈನ್ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.